ಹಾಯ್ ಫ್ರೆಂಡ್ಸ್, ಇವತ್ತು ನಾಗರ ಪಂಚಮಿ. ನಮ್ಮ ಮನೆಯಲ್ಲಿ ಯಾವ ರೀತಿ ನಾಗರ ಪಂಚಮಿ ಮಾಡ್ತೀವಿ ನೋಡಿ. ಬೆಳಗ್ಗೆ ಅಂಗಳಕ್ಕೆ ರಂಗೋಲಿ ಹಾಕಿ, ಬಾಗಿಲಿಗೆ ಮಾವಿನ ಸೊಪ್ಪೆಲ್ಲ ಕಟ್ಟಿ, ಪೂಜೆ ಮಾಡಿ, ಅಡುಗೆ ಮಾಡೋಕ್ಕೆ ಒಲೆ ಪೂಜೆ ಮಾಡಿಕೊಂಡು, ನಮ್ಮ ಕಡೆಯಲ್ಲಿ ಈ ಹಬ್ಬನ 2 ದಿನ ಮಾಡ್ತೇವೆ. ಇವತ್ತು ಸ್ಪೆಷಲ್ ಅಡುಗೆ ಏನಂದರೆ ಕಡುಬು ಮತ್ತು ಹೆಸರುಬೇಳೆ ಪಾಯಸ. ಇದೇ ಇವತ್ತಿನ ಸ್ಪೆಷಲ್ ಅಡುಗೆ. ಈಗ ಕಡುಬು ಮಾಡ್ಕೊಳ್ಳೋದಕ್ಕೆ ಅಕ್ಕಿನ ಚೆನ್ನಾಗಿ ತೊಳೆದು ನೆರಳಲ್ಲಿ ಒಣಸಿಟ್ಕೋಬೇಕು. ಅದನ್ನ ಮಿಕ್ಸಿಯಲ್ಲಿ ಈ ರೀತಿ ಹಿಟ್ಟು ಥರ ಮಾಡ್ಕೋಬೇಕು. ಆಮೇಲೆ ಒಂದು ಪಾತ್ರೆಗೆ ನೀರು ಹಾಕಿ ನೀರನ್ನ ಚೆನ್ನಾಗಿ ಕುದಿಸ್ಕೋಬೇಕು. ನೀರು ಕುದಿ ಬಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಆಮೇಲೆ ಪುಡಿ ಮಾಡ್ಕೊಂಡಿರೋ ಹಿಟ್ಟನ್ನ ಹಾಕಬೇಕು. ಈ ರೀತಿ ಹಿಟ್ಟನ್ನ ಬೇಯಿಸ್ಕೊಂಡು ಆಮೇಲೆ ಚೆನ್ನಾಗಿ ಈ ರೀತಿ ನಾದ್ಕೋಬೇಕು. ಆಮೇಲೆ ಈ ರೀತಿ ಮಾಡಿ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿ, ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಚ್ಚಿ, ಮಾಡಿಟ್ಟಿರೋ ಕಡುಬನ್ನೆಲ್ಲ ಪಾತ್ರೆಗೆ ಹಾಕಿ ಬೇಯಿಸೋಕೆ ಇಡಬೇಕು. ಆಮೇಲೆ ಪಾಯಸ ಮಾಡೋಕ್ಕೆ ಹೆಸರುಬೇಳೆನ ಗೋಲ್ಡನ್ ಕಲರ್ ಬರೋವರೆಗೂ ಬಿಸಿ ಮಾಡ್ಕೋಬೇಕು. ಆಮೇಲೆ ಹೆಸರುಬೇಳೆಗೆ ನೀರು ಹಾಕಿ ಬೇಯಿಸಬೇಕು. ಈಗ ಬೇಳೆ ಕುದೀತಾ ಇದೆ. ಇದಕ್ಕೆ ಕೊಬ್ಬರಿ ರುಬ್ಬಿ ಹಾಕ್ಕೋಬೇಕು. ಸ್ವಲ್ಪ ಅಕ್ಕಿ ರವೆ ಹಾಕಬೇಕು. ಆಮೇಲೆ ಬೆಲ್ಲ ಹಾಕಬೇಕು. ಕಡುಬು ಮತ್ತು ಹೆಸರುಬೇಳೆ ಪಾಯಸ ರೆಡಿ ಆಯಿತು. ಇವತ್ತು ನಾವು ಇದನ್ನೇ ನೈವೇದ್ಯ ಮಾಡ್ತೇವೆ. ಮತ್ತು ನಾಳೆ ಹಬ್ಬದ ವಿಶೇಷ ಏನೆಂದು ನಾಳೆ ನೋಡೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.